ಗುಬ್ಬಿಗೆ ಹೋದಾಗ ಇವು ಕೆಲವೊಂದು ಫೋಟೋಗಳ್ನ ತೆಗೆದೆ. ಅದರದ್ದು ಅವನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವು ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಸರಿಯಾಗಿ ಅದು ವಿಡಿಯೋ ಫೋಟೋ ಕಂಡಿಲ್ಲ. ಆದ್ರೂ ಇರೋದ್ರಲ್ಲಿ ನಾನು ಫೋಟೋ ತೆಗ್ದಿದ್ದೀನಿ. ಯಾಕಂದರೆ ನನ್ನ ಮೊಬೈಲಲ್ಲಿ ಸರಿಯಾಗಿ ಅದು ಕ್ಯಾಮ್ರಾ ಸರಿ ಇಲ್ಲ. ಅದಕ್ಕೋಸ್ಕರ ಏನೋ ಇಷ್ಟು ತೆಗ್ದಿದ್ದೀನಿ. ಇವೆಲ್ಲ ಒಂದು ನೆನಪಿಗಿರಲಿ ಅಂತ ನಾನು ಈ ಫೋಟೋಗಳ್ನ ತೆಗ್ದಿರೋದು. ಯಾಕಂದರೆ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಇವೆಲ್ಲ ಒಂದು ನೆನಪು. ಅದಕ್ಕೋಸ್ಕರ ಇವೆಲ್ಲ ನಾವು ನೋಡಿರಲ್ಲ, ಆದರೂ ಬಂದು ನೋಡ್ತೀವಲ್ವ. ಏನೋ ನಾನು ಈ ಥರ ಎಲ್ಲ ಹೊರ್ಗಡೆ ಹೋಗಿ ಎಲ್ಲ ವೀಡಿಯೋ ಮಾಡ್ತಿರ್ತೀನಲ್ವ, ಅದೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಒಂದು ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೀನಿ. ಇದು ಫೋಟೋದಷ್ಟೇ. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಫೋಟೋಗಳು. ಅಂದರೆ ಮುಂದೆಗಡೆ ಅಕ್ಷರಗಳು ಆದಷ್ಟು ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋರ್ಗೆ ಯಾವ ಥರನೋ ಗೊತ್ತಿಲ್ಲ. ನೋಡಿ, ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೇ ಇರ್ಬೋದು, ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಚನ್ನಬಸವೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ನಾನು ನನ್ನ ವಿಡಿಯೋದಲ್ಲಿ ನನಗೆಷ್ಟು ಆಗುತ್ತೋ ಅಷ್ಟು ನಾನು ಫೋಟೋ ತೆಗ್ದಿದ್ದೀನಿ. ನೋಡಿ ಫೋಟೋ. ಎಲ್ಲಿ ಹೋದ್ರೂ ಒಬ್ಬಳೇ ಹೋಗಿ ವೀಡಿಯೋ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ನಾವು ಒಬ್ಬೊಬ್ಬರೇ ಓಡಾಡುವಾಗ ಮೊಬೈಲಲ್ಲಿ ನಾವೇ ವೀಡಿಯೋ ಮಾಡ್ಕೊಂಡು ಬರೋದ್ರಿಂದ ಸ್ವಲ್ಪ ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಿಸ್ ಆಗಿರ್ತವೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಾನು ಎಷ್ಟು ಬೇಕೋ ಅಷ್ಟು ಕವರ್ ಮಾಡ್ತೀನಿ ಅಷ್ಟೇ ನನ್ನ ವೀಡಿಯೋಗಳಲ್ಲಿ. ನೋಡಿ, ಎಲ್ಲ ಸಪೋರ್ಟ್ ಮಾಡಿ.